ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಓಕೆ, ನೀವೇನಿಲ್ಲಿ ಈ ಪ್ಲಾಟ್ ನೋಡಕತ್ತೀರಿ, ಇದು ಬಂದ್ಬಿಟ್ಟು ಕಂಪ್ಲೀಟ್ 1 ಎಕರೆ ಕಬ್ಬಿನ ಪ್ಲಾಟ್. ಇದು ಬಂದ್ಬಿಟ್ಟು ಜೂನ್ 15ನೇ ತಾರೀಕು ಕಬ್ಬನ್ನು ನಾಟಿ ಮಾಡಿದ್ದೀವಿ. ಅಂದ್ರೆ ಕಬ್ಬು ಹಚ್ಚಿ ಇವಾಗ ಆಲ್ರೆಡಿ ಇವತ್ತು ಜುಲೈ 15 ಅಂದ್ರೆ ಬರೋಬ್ಬರಿ 30 ದಿನ ಆಗ್ತಾ ಬಂತು. 30 ದಿನದಾಗ ಯಾವ ರೀತಿ ಕಬ್ಬಿನ ಗ್ರೋತ್ ಐತೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ತುಂಬ ಜನ ನೀವು ಅನ್ಬೋದು, ಈಗ ಅಣ್ಣ ಯಾಕೆ ಸುಳ್ಳು ಹೇಳ್ತಿ, ಇದು ನೋಡಿದ್ರೆ 2 ತಿಂಗಳ ಕಬ್ಬ 1.5 ತಿಂಗಳ ಕಬ್ಬ ಅಂತ ನೀವು ಅನ್ಕೋಬೋದು. ಬಟ್ ಪ್ರಾಮಿಸ್ ಮಾಡಿ ಹೇಳಕತ್ತೂ ಕರೆಕ್ಟ್ ಇವತ್ತಿಗೆ 30 ದಿನ ಆಗ್ತಾ ಬಂತು ಕಬ್ಬಿಗೆ. ನೋಡಿದ್ರೆ ಇಷ್ಟೊಂದು ಗ್ರೋತ್ ಐತಿ, ಇಷ್ಟೊಂದು ಸ್ಪೀಡ್ ಐತಿ. ಮತ್ತು ಮರಿಗಳ ಸಂಖ್ಯೆ ನೋಡ್ಬೋದು ನೀವು. ಒಂದೊಂದು ಕಬ್ಬಿನಾಗ ನೋಡ್ಬೋದು ಇಲ್ಲಿ 1 2 3 4 ಒಂದೇ ತಿಂಗಳದಾಗ ಒಂದು ಕಬ್ಬಿಗೆ 4 ಮರಿ ಬಂದವು. ಇಷ್ಟೊಂದು ಗ್ರೋತ್ ಬರೋಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ನಾವು ಯಾವ ಒಂದು ಸ್ಪ್ರೇ ಮೇಲ್ಗಡೆ ಯೂಸ್ ಮಾಡಿದ್ದೀವಿ ಮತ್ತು ಕೆಳಗಡೆ ಇವಾಗ ಯಾವ ಗೊಬ್ಬರನ ಕೊಟ್ಟಿದ್ದೀವಿ ಅಂತೇಳಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾರ ಎಲ್ಲರೂ ಕೂಡ ಎಲ್ಲ ರೈತ ಬಾಂಧವರು ಕೂಡ ಕಬ್ಬಿನ ಬಗ್ಗೆ ಒಳ್ಳೆ ಉತ್ತಮವಾದಂಥ ಒಂದು ಮುಂದೆ ಬರುವಂಥ ತುಂಬ ಒಂದು ಒಳ್ಳೆ ವಿಡಿಯೋ ಬರ್ತಿರ್ತಾವೆ. ಯಾವ ರೀತಿ ಕಬ್ಬಿನಲ್ಲಿ ಜಾಸ್ತಿ ಹೆಚ್ಚಿನ ಇಳುವರಿ ತೆಗಿಬೇಕು, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ. ನಮ್ಮದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ ರೈತ ಬಾಂಧವರು ತುಂಬ 1 ಎಕರೆಗೆ 20,000 30,000 ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದಕ್ಕಿಂತ 5,000ದಿಂದ 10,000ವರೆಗೂ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿ 60ರಿಂದ 70 80 ಟನ್ ಇಳುವರಿ ಯಾವ ರೀತಿ ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆದ್ದರಿಂದ ಎಲ್ಲ ರೈತ ಬಂದವರು ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ರೈತ ಬಂದರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಮನೆಯ ಬಾಜು ಯಾರಾದರೂ ರೈತ ಬಾಂಧವರು ಕಬ್ಬನ್ನು ನಾಟಿ ಮಾಡ್ತಾ ಇದ್ರೆ ಅವರು ಕೂಡ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಇವಾಗ ಫಸ್ಟ್ ಬಂದ್ಬಿಟ್ಟು ರೈತ ಬಾಂಧವರು ಸ್ಟಾರ್ಟಿಂಗಲ್ಲಿ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ ಕಬ್ಬನ್ನು ನಾಟಿ ಮಾಡಿದ್ದ ಒಂದು 15ರಿಂದ 20 ದಿನಕ್ಕೆ ಏನು ಫಸ್ಟ್ ಒಂದು ಕಸ ಬರುತ್ತೆ, ಆ ಒಂದು ಕಸಕ್ಕೆ ಔಷಧಿ ಸ್ಪ್ರೇ ಮಾಡ್ತಾರೆ. ಫಸ್ಟ್ ಮೇನ್ ರೈತ ಬಂದರು ಮಾಡೋ ತಪ್ಪೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಕಬ್ಬನ್ನು ನಾಟಿ ಮಾಡಿದ 15ರಿಂದ 20 ದಿನಗಳಲ್ಲಿ ಏನು ಕಸ ಬರುತ್ತಲ್ಲ ಆ ಒಂದು ಕಸಕ್ಕೆ ಯಾವುದೇ ರೀತಿ ಕಸದ ಔಷಧಿಯನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದರೆ ನೀವು ಕಬ್ಬಿಗೆ ಕಸದ ಔಷಧಿ ಸ್ಪ್ರೇ ಮಾಡೋದ್ರಿಂದ ಕಂಪ್ಲೀಟಾಗಿ ಕಬ್ಬಿನ ಗ್ರೋತ್ ಸ್ಟಾಪ್ ಆಗುತ್ತೆ ಮತ್ತು ಕಬ್ಬಿನಲ್ಲಿ ಸುಳಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೋಬೋದು, ಇದು ನಮ್ಮದು ಕಬ್ಬು ಎಷ್ಟು ಗ್ರೋತ್ ಐತಿ ಮತ್ತು ಒಂದು ಕೂಡ ಸುಳಿ ಬಿದ್ದಿಲ್ಲ. ನೀವು ಇಲ್ಲಿ ನೋಡ್ಕೋಬೋದು, ನಾನು ತೋರಿಸ್ತೀನಿ. ಒಂದಾದರೂ ಸುಳಿ ಬಿದ್ದವನ್ನ ನೀವು ನೋಡ್ರಿ, ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಇವಾಗ ನೀವೇನಾದರೂ ಕಬ್ಬಿಗೆ ಕಸದ ಔಷಧಿ ಸ್ಪ್ರೇ ಮಾಡಿದ 4ರಿಂದ 5 ದಿನಕ್ಕೆ ಕಬ್ಬಿನ ಸುಳಿ ಬೀಳಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಂದರೆ ಸುಳಿ ಒಣಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಲ್ಲಿ ಕಬ್ಬಿನ ಗ್ರೋತ್ ಕಡಿಮೆ ಆಗ್ತೈತಿ ಮತ್ತು ಮರಿಗಳ ಸಂಖ್ಯೆ ಯಾವುದೂ ಬರಲ್ಲ. ಯಾಕಂದ್ರೆ ಇವಾಗ ಕಬ್ಬಿನಲ್ಲಿ ನೀವು ಸ್ಟಾರ್ಟಿಂಗ್ ಅಂದರೆ ಎಳೆ ಕಬ್ಬು ಇರುತ್ತೆ, ಅದು ಇನ್ನೂ ನಾಟ್ತಿರುತ್ತೆ, ಕೆಲವೊಂದು ಇನ್ನೂ ಕೆಳಗಡೆ ಮೊಳಕೆ ಬರುತ್ತೆ. ಅಂಥ ಟೈಮ್ದಲ್ಲಿ ನೀವು ಹೈ ಡೋಸ್ ಇರುವಂಥ ಈ ಒಂದು ಕಳೆನಾಶಕ ನೀವು ಏನು ಕಸದ ಔಷಧಿ ಹೊಡಿತೀರ ಅದನ್ನು ಯೂಸ್ ಮಾಡೋದ್ರಿಂದ ಕಬ್ಬಿನ ಗ್ರೋತ್ ಆಲ್ಮೋಸ್ಟ್ 50% ಡೌನ್ ಆಗಿಬಿಡುತ್ತೆ. ಅದರಿಂದ ತುಂಬ ಜನ ರೈತರು ಲಾಸ್ ಆಗ್ತಾರೆ. ಇಳುವರಿದಾಗ 1 ಎಕರೆಗೆ 40 ಟನ್ 50 ಟನ್ 45 ಟನ್ ಹಬ್ಬ ಅಂದ್ರೆ ಕೆಲವರು 30 ಟನ್ ಇಷ್ಟು ಇಳುವರಿ ತೆಗಿಯಾಕತ್ತೀರಿ. ಆದ್ದರಿಂದ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ನೀವು 1 ಎಕರೆಗೆ 70 80 90 ಟನ್ ಇಳುವರಿ ತೆಗಿಬೇಕಪ್ಪ ಅಂತಂದ್ರೆ ಇವಾಗ ನೀವು ನೋಡ್ಬೋದು, ಯಾರೆಲ್ಲ ರೈತ ಬಂದರು 1 ಎಕರೆಗೆ 100 ಟನ್ಕ್ಕಿಂತ ಜಾಸ್ತಿ ಅಂದರೆ ಇಳುವರಿ ಯಾರೆಲ್ಲ ಈ ಪ್ರೆಸೆಂಟ್ 100ಕ್ಕಿಂತ ಜಾಸ್ತಿ ಟನ್ ಯಾರೆಲ್ಲ ಬೆಳೀತಾ ಇದ್ದಾರೆ ಕಬ್ಬು, ಯಾರು ಕೂಡ ಕಸದ ಔಷಧಿಯನ್ನು ಯೂಸ್ ಮಾಡೋದೇ ಇಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಯಾರೂ ಯೂಸ್ ಮಾಡಲ್ಲ. ಯಾಕಂತಂದರೆ ಇವಾಗ 1 ಎಕರೆ ಕಸಕ್ಕೆ ನೀವು ಕಸದ ಔಷಧಿ ಹೊಡಿಬೇಕಂತಂದ್ರೆ ಕಡಿಮೆ ಅಂದರೂ ಕೂಡ ಇವಾಗ ತಮ್ಮರ ಟೊಪೋಟಿ ಹೊಡೆದ್ರೆ 1,600 ರೂಪಾಯಿ ಖರ್ಚಾಗ್ತತಿ. ಆಲ್ ಕ್ಲಿಯರ್ನೋ ಒಂದು ಕಸದ ಔಷಧಿ ಹೊಡೆದ್ರೆ 1,400ರಿಂದ 1,500 ಖರ್ಚಾಗುತ್ತೆ. ಅಂದ್ರೆ 5 ಜನ ಆಳುಗಳು, ಒಂದು ಆಳಿಗೆ 300 ರೂಪಾಯಿ ಅಂದರು 5 ಜನ ಆಳುಗಳು 1 ಎಕರೆ ಆರಾಮಾಗಿ ತೆಗೆದು ಬಿಡ್ತಾರೆ. ಅಂದರೆ ಕಬ್ಬು ನಾಟಿ ಮಾಡಿ 15ರಿಂದ 20 ದಿನದಾಗ ಜಾಸ್ತಿ ಕಸ ಇರಲ್ಲ, ಅಲ್ಲೊಂದಿಲ್ಲೋ ಇರುತ್ತೆ. 5 ಜನ ಆಳುಗಳು ಆರಾಮಾಗಿ ಒಂದೇ ದಿನದಾಗ 1 ಎಕರೆ ಕಂಪ್ಲೀಟಾಗಿ ಕಸ ತೆಗೆದು ಬಿಡ್ತಾರೆ. ಅಂದ್ರೆ ಹೊಲ ನೋಡೋಕ್ಕೂ ಕೂಡ ಸ್ವಚ್ಛ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಹೋಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈಗ ಕಸ ತೆಗಿಬೇಕಾದ್ರೆ ಇಲ್ಲೆಲ್ಲ ಕಸ ನಾಟಿರುತ್ತೆ ಅಂತ ಅನ್ಕೋರಿ. ಇವಾಗ ಕುರ್ಪಿಯಿಂದ ಕಸ ತೆಗೆದ್ರೆ ಕಬ್ಬಿನ ಬೇರಿಗೆ ಮಣ್ಣು ಬೀಳೋದ್ರಿಂದ ಅಲ್ಲಿ ಗದಿ ಹೊಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನೀರು ಕೂಡ ಆರಾಮಾಗಿ ನಿಂತು ಹಾಯುತ್ತೆ. ಇವಾಗ ನೀರು ಬಿಟ್ಟ ತಕ್ಷಣ ಜೋರಾಗಿ ಆ ದಂಡಿಗೆ ಹೋಗೋದಲ್ಲ, ಕಬ್ಬಿಗೆ ನೀರು ನಿಂತು ಹಾಯ್ಬೇಕು. ಆ ರೀತಿ ನೀರು ನಿಂತಾದರೆ ಕಬ್ಬಿನಲ್ಲಿ ಜಾಸ್ತಿ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ರೈತ ಬಾಂಧವರು
ಯಾರು ಕೂಡ ರೌದಿಯನ್ನು ಸುಡಕ್ಕೆ ಹೋಗ್ಬೇಡ್ರಿ. ಕಬ್ಬು ಕಟಾವಾದ್ಮೇಲೆ ಏನು ರೌದಿ ಇರುತ್ತೋ ಹೊಲದಾಗ ಅದನ್ನು ಯಾರು ಸುಡಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡ್ಬೋದು ನೀವೇನು ಈ ಪ್ಲಾಟ್ ನಾವೇನು ಈಗ ಜೂನಲ್ಲಿ ಲಾಗಣಿ ಮಾಡಿದ್ದೀವಲ್ಲ ಕಬ್ಬು, ಈ ಒಂದು ಕಬ್ಬು ನಾಟಿ ಮಾಡಿದಕ್ಕಿಂತ ಮುಂಚೆ ಇಲ್ಲಿ 4 ಕುಳಿ ಕಬ್ಬು ತೆಗೆದಿದ್ವಿ. 4 ಕುಳಿ ಕಬ್ಬು ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ರೌದಿ ಸುಟ್ಟಿಲ್ಲ. 2 ಸರಿ ರೂಟ್ರ್ ಹಾಕಿದ್ವಿ. ನೋಡ್ಬೋದು ಇನ್ನೂ ಕೂಡ ರೌದಿ ಹಾಗೆ ಕಾಣ್ತಾ ಇದೆ ಬೋದಲ್ಲಿ. ಇಲ್ಲಿ ನೋಡ್ಬೋದು ನೀವು ನೋಡ್ಬೋದು. ಇದೆಲ್ಲ ಒಂದು ಹೆಂಗಾಗುತ್ತಂದ್ರೆ ಇದೆಲ್ಲ ತಿಪ್ಪಿ ಗೊಬ್ಬರ. ನಾವು ಈ 1 ಎಕರೆಗೆ 4-5 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಒಗೆದಟ್ಟು ಕೆಲಸ ಈ ಒಂದು ಏನು ರೌದಿ ಸುಡ್ತೀವಲ್ಲ ಅದರಿಂದ ಅಷ್ಟೊಂದು ಲಾಸ್ ಐತಿ. ನೀವು ರೌದಿ ಸುಡಲಿಲ್ಲಪ್ಪ ಅದನ್ನೇ ಅಲ್ಲೇ ರೂಟ್ರ್ ಹಾಕಿ ಮತ್ತೆ ಒಂದು 2 ಸರಿ ರೂಟ್ರ್ ಹಾಕಿ ಮತ್ತೆ ಹರಗೋದು ಮಡಿಕೆ ಅದು ಇದು ಮಾಡಿಕೊಂಡ್ರೆ ಯಾವುದು ಎಷ್ಟು ಉಪಯೋಗ ಇದೆ ಅಂತಂದರೆ ನೀರಿನ ಈ ಒಂದು ಮಣ್ಣು ಕೂಡ ಉದುರಾಗುತ್ತೆ ಮತ್ತು ತೇವಾಂಶ ಕೂಡ ಹಿಡಿದಿಟ್ಕೊಳ್ಳುತ್ತೆ ಮತ್ತು ಜಲ್ದಿ ನೀರಿಗೆ ಬರಲ್ಲ. ನೀವು ಕಬ್ಬು ಇವಾಗ ನೀವು ರೌದಿ ಮೊದಲೆಲ್ಲಾದರೂ ಸುಟ್ಟಿದ್ರೆ ಆ ಒಂದು ಪ್ಲಾಟಲ್ಲಿ ನೀವು ನೀರು ಬಿಟ್ಟ ತಕ್ಷಣ ಈ ಒಂದು ಬೇಸಿಗೆಯಲ್ಲಿ ನೀರು ಬಿಟ್ಟು 2-3 ದಿನಕ್ಕೆ ನೆಲ ಒಣಗಿ ಬಿಡುತ್ತೆ. ಬಟ್ ಇದು ನಾವೇನು ಈ ಪ್ಲಾಟ್ ನಿಮ್ಗೆ ಏನು ತೋರ್ಸಕ್ತಿಲ್ಲ, ಒಂದು ಸರಿ ನೀರು ಬಿಟ್ಟರೆ 15 ದಿನವರೆಗೂ ಕೆಳಗಡೆ ತೇವಾಂಶನೇ ಇರುತ್ತೆ. ಮಿನಿಮಮ್ ನಾವು ಇದಕ್ಕೆ 10-12 ದಿನಕ್ಕೆ ಒಂದು ಸರಿ ನೀರು ಬಿಡ್ತೀವಿ. ಕಂಟಿನ್ಯೂ ನೀರು ಬಿಡಲ್ಲ, 10-12 ದಿನಕ್ಕೆ ಮಾತ್ರ ನೀರು ಬಿಡ್ತೀವಿ ಗ್ಯಾಪ್ ಕೊಟ್ಟು. ಈ ಗ್ರೋತ್ ನೋಡ್ಬೋದು ನೀವು ಎಷ್ಟು ಸಖತ್ತಾಗಿ ಗ್ರೋತ್ ಐತೆ ಅಂತೇಳಿ. ಒಂದೊಂದು ಗದಿಗೆ 5-6 ಕಬ್ಬಿನ ಒಂದು ಸಸಿಗಳು ಕಾಣಾಕ್ತಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಫಸ್ಟ್ ಬಂದುಬಿಟ್ಟು ನೀವು ಹೆಚ್ಚಿನ ಇಳುವರಿ ಪಡ್ಕೋಬೇಕಪ್ಪ ಅಂತಂದ್ರೆ ಯಾರು ಕೂಡ ರೈತ ಬಾಂಧವರು ಕಬ್ಬಿನಾಗೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಕಸದ ಔಷಧಿಯನ್ನು ದಯವಿಟ್ಟು ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಒಂದು 2-3 ಒಂದು 5-6 ಜನ ಆಳುಗಳು ಹಚ್ಚಿದ್ರು ಕೂಡ ಆರಾಮಾಗಿ ಒಂದು ದಿನದಲ್ಲಿ 1 ಎಕರೆನ ಕಂಪ್ಲೀಟಾಗಿ ಸ್ವಚ್ಛ ಆಗುತ್ತೆ. ಓಕೆ, ಇದೆಲ್ಲ ಆಯಿತು. ಇದಾದ ನಂತರ ನಾವು ಇದಕ್ಕೆ ಇನ್ನೊಂದು ಏನು ಹೊಸ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡಿವಪ್ಪ ಅಂತಂದ್ರೆ, ತಂತ್ರಜ್ಞಾನ ಅನ್ನೋಕ್ಕಿಂತ ಸ್ವಲ್ಪ ಮೆಥಡ್ ಚೇಂಜ್ ಮಾಡೀವಿ. ಅಂದ್ರೆ ಇವಾಗ ಕಬ್ಬನ್ನು ನಾಟಿ ಎಲ್ಲರೂ ಹೆಂಗೆ ಮಾಡ್ತಾರಲ್ಲ, ಮೊದಲು ನಾವು ಕೂಡ ಅದೇ ರೀತಿ ಕಬ್ಬು ನಾಟಿ ಮಾಡ್ತಾಯಿದ್ವಿ. ಬಟ್ ಈ ಸಾರಿ ಕಬ್ಬನ್ನು ಸ್ವಲ್ಪ ಡಿಫ್ರೆಂಟಾಗಿ ನಾಟಿ ಮಾಡ್ಬೇಕಂತೇಳಿ ಒಂದು ಹೊಸ ಒಂದು ತಲೆನ ಉಪಯೋಗಿಸಿ ಬೇರೆ ರೀತಿಯಲ್ಲಿ ಕಬ್ಬನ್ನು ನಾಟಿ ಮಾಡಿದ್ದೀವಿ. ಯಾವ ರೀತಿ ಕಬ್ಬು ನಾಟಿ ಮಾಡಿದ್ದೀವಿ ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಇವಾಗ ನೀವೇನು ಇಲ್ಲಿ ಸಾಲು ನೋಡ್ತಾ ಇದ್ದೀರಾ, ಇದು ಸಾಲಿನಲ್ಲಿ ಎಲ್ಲರೂ ನಾವು ಮೊದಲು ಏನು ಮಾಡ್ತಿದ್ವಿ, ಕಬ್ಬನ್ನು ಹಿಂಗೆ ಸ್ಟ್ರೇಟಾಗಿ ತುಳಿತಾ ಇದ್ವಿ. ಇದು ಸಾಲು ಹಿಂಗಂದರೆ ಸ್ಟ್ರೇಟಾಗಿ ಕಬ್ಬನ್ನು ಈ ರೀತಿ ತುಳಿತಾ ಇದ್ವಿ. ಬಟ್ ಈ ವರ್ಷ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಸ್ಟ್ರೇಟಾಗಿ ತುಳಿತಾ ಇಲ್ಲ, ಪೂರ್ತಿ ಕ್ರಾಸ್ ಇಟ್ಟಿದ್ದೀವಿ. 2 ಅಥವಾ 3 ಗಣಿಕೆಯಿಂದ ಕ್ರಾಸ್ ಇಟ್ಕೊಂಡು ಒಂದು ಗಣಿಕೆಯಿಂದ ಇನ್ನೊಂದು ಸಸಿಗೆ 1 ಫೂಟ್ ಅಂತರ ಇಟ್ಕೊಂಡಿದ್ದೀವಿ. ಇವಾಗ ನೀವು ನೋಡ್ಬೋದು ಈ ಸಸಿಯಿಂದ ಈ ಸಸಿಗೆ 1 ಫೂಟ್ ಅಂತರ ಐತಿ. ಮತ್ತು ಇಲ್ಲಿ ಸಸಿಯನ್ನು ನಾವು ಹಿಂಗೆ ಅಡ್ಡ ತುಳಿದಿರ್ತೀವಲ್ಲ, ಇಲ್ಲಿ ನೋಡ್ಬೋದು ಅಡ್ಡ ತುಳಿದಿರುವಂಥ ಕಬ್ಬಿಗೆ ಇವಾಗ ನೋಡ್ಬೋದು 1, 2, 3, 4 ಈಗ ಪ್ರೆಸೆಂಟ್ 1 ತಿಂಗಳದಾಗ 4 ಮರಿ ಬಂದವು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ನಿಮ್ಗೆ ಲೈವ್ ತೋರ್ಸಾಕ್ತೀನಿ, ಯಾವುದೂ ಸುಳ್ಳು ಮಾಹಿತಿ ಇಲ್ಲ, ಏನೂ ಇಲ್ಲ, ವಿತ್ ಪ್ರೂಫ್. ಇಲ್ಲಿ ನೋಡ್ಬೋದು ಈ ಸಸಿಯಿಂದ ಈ ಸಸಿಗೆ 1 ಫೀಟ್ ಏನು ಅಂತರ ಐತಲ್ಲ, ಈ ಒಂದು ಗದಿಯಲ್ಲಿ ನೋಡ್ಬೋದು ಎಷ್ಟು ಮರಿ ಇದಾವೆ ಅಂತೇಳಿ. 1, 2, 3, 4, 5, 6, 7, 8 ನೋಡ್ಬೋದು. ಒಂದು ಕಬ್ಬಿನ ಸಸಿಯಲ್ಲಿ 8 ಮರಿ, ಅದು ಜಸ್ಟ್ 1 ತಿಂಗಳಲ್ಲಿ 8 ಮರಿ ಬಂದವು. ಆದ್ದರಿಂದ ರೈತ ಬಾಂಧವ್ರು ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಕಬ್ಬನ್ನು ಸ್ಟ್ರೇಟಾಗಿ ಹಿಂಗೆ ನಾಟಿ ತುಳಿಯೋದಕ್ಕಿಂತ ಈ ರೀತಿ ಸ್ಟ್ರೇಟ್ ತುಳಿಯೋದಕ್ಕಿಂತ ಸ್ವಲ್ಪ ಇದನ್ನು ಈ ರೀತಿ ಕ್ರಾಸ್ ಮಾಡ್ಕೋರಿ. ನೀವು 1 ಎಕರೆ ಕಬ್ಬನ್ನು ನಾಟಿ ಮಾಡ್ಬೇಕಪ್ಪ ಅಂತಂದ್ರೆ 2 ಟನ್ ಕಬ್ಬು ಬೇಕು. ಈ ರೀತಿ ಸ್ಟ್ರೇಟ್ ತುಳಿದ್ರೆ 2 ಟನ್ ಕಬ್ಬು ಬೇಕಾಗುತ್ತೆ. ಅದೇ ಸ್ವಲ್ಪ ಅಡ್ಡ ತುಳಿದ್ರೆ 3 ಟನ್ ಬೇಕಾಗುತ್ತೆ. ಬಟ್ ಕಬ್ಬಿನಲ್ಲಿ ಇಳುವರಿ 10-15 ಟನ್ನೇಜ್ ಜಾಸ್ತಿ ಫರಕ್ ಆಗುತ್ತೆ. ಆದ್ದರಿಂದ ರೈತ ಬಂದರು ಕಬ್ಬನ್ನು ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಅಡ್ಡ ಇಟ್ಕೋರಿ. ಯಾಕಂದರೆ ಇಳುವರಿ ಕೂಡ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಕಬ್ಬು ಕೂಡ ಸಖತ್ತಾಗಿ ಒಂದು ಒಳ್ಳೆ ಗ್ರೋತ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇನ್ನು ಬಂದುಬಿಟ್ಟು ಈ ಒಂದು ಕಬ್ಬಿಗೆ ಸ್ಟಾರ್ಟಿಂಗ್ ಯಾವ ಗೊಬ್ಬರನ ಕೊಟ್ಟಿದ್ದೀವಿ ಮತ್ತು ಸ್ಪ್ರೇ ಯಾವುದು ಕೊಟ್ಟಿವಿ ಅಂತೇಳಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ರೈತ ಬಂದರು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಆಲ್ರೆಡಿ ಇವಾಗ ಕಬ್ಬು ನಾಟಿ ಮಾಡಿರ್ಬೋದು, ಅಥವಾ ಆಲ್ರೆಡಿ ನಿಮ್ಮದು ಕಬ್ಬು 6 ತಿಂಗಳು 7 ತಿಂಗಳು ಕಬ್ಬು ಕೂಡ ಇರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ಯಾರೆಲ್ಲ ಕಬ್ಬು ನಾಟಿ ಮಾಡ್ತೀರಾ, ನೀವು ನಾಟಿ ಮಾಡಿದ ಒಂದು 15 ದಿನಕ್ಕೆ ಕಂಪಲ್ಸರಿಯಾಗಿ ನೀವು ಕೀಡಿ ಔಷಧನ ಸ್ಪ್ರೇ ಮಾಡಲೇಬೇಕು. ಕೀಡಿ ಔಷಧ ಯಾವುದಪ್ಪ ಅಂತಂದ್ರೆ ಕ್ಲೋರೋಪ್ಯಾರಿಪಾಸ್ ಅನ್ನುವಂಥ ಒಂದು ಔಷಧಿನ ಸ್ಪ್ರೇ ಮಾಡ್ಕೋರಿ. ನೀವು ಒಂದು 20 ಲೀಟ್ರ್ ಕ್ಯಾನಿಗೆ 30 ml ಅಥವಾ 40 ml ಕ್ಲೋರೋಪ್ಯಾರಿಪಾಸ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರು ಕೂಡ ಕಬ್ಬಿನಲ್ಲಿ ಒಂದು ಕೂಡ ಸುಳಿ ಹೋಗಲ್ಲ. ಅಂದರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಇಲ್ಲಿ ಸುಳಿ ಒಣಗ್ತಾ ಇರುತ್ತೆ. ತುಂಬ ಜನ ರೈತ ಬಂದವರು ನಾನು ಕೂಡ ನೋಡಿದ್ದೀನಿ, ಬೇರೆ ಬೇರೆ ಪ್ಲಾಟಲ್ಲಿ ಸುಳಿ ಎಲ್ಲ ಒಣಗ್ತಿರುತ್ತೆ. ಬಟ್ ನಮ್ಮದು ಇವಾಗ ಕಬ್ಬು ನಾಟಿ ಮಾಡಿ 1 ತಿಂಗಳಾದರೂ ಕೂಡ ಈ ಒಂದು ಎಕರೆದಲ್ಲಿ 1-2
ಸುಳಿ ಸಿಗೋದೇ ಇಲ್ಲ, ನಿಮ್ಗೆ ಸುಳಿ ಆಲ್ಮೋಸ್ಟ್ ಸಿಗೋದಿಲ್ಲ ಅಂತ ಅಂದ್ಕೊಳ್ಳಿ. ಎಲ್ಲ ಸುಳಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಕೋಬೋದು. ಆದ್ದರಿಂದ ರೈತ ಬಂದರು ಕಬ್ಬು ನಾಟಿ ಮಾಡಿದ 15 ದಿನಕ್ಕೆ ಕಂಪಲ್ಸರಿಯಾಗಿ ಒಂದು ಕ್ಲೋರೋಪ್ಯಾರಿಪಾಸ್ ಔಷಧನ ಸ್ಪ್ರೇ ಮಾಡಿ. ಓಕೆ, ಇದಾದ ನಂತರ ಇನ್ನು ಗೊಬ್ಬರ ಯಾವುದು ಗೊಬ್ಬರ ಯೂಸ್ ಮಾಡಬೇಕು. ನಾವು ಇದಕ್ಕೆ ಕಬ್ಬನ್ನು ನಾಟಿ ಮಾಡ್ಬೇಕಾದ್ರೆ ತಳಗೊಬ್ಬರ ಯಾವುದೂ ಯೂಸ್ ಮಾಡಿಲ್ಲ, DAPನೂ ಯೂಸ್ ಮಾಡಿಲ್ಲ, ಯೂರಿಯಾ ಯೂಸ್ ಮಾಡಿಲ್ಲ, 10-26 ಯಾವ ಗೊಬ್ಬರನೂ ಯೂಸ್ ಮಾಡಿಲ್ಲ. ಕಬ್ಬು ನಾಟಿ ಮಾಡಿದ 10 ರಿಂದ 12 ದಿನಕ್ಕೆ ನಾವೇನು ಯೂಸ್ ಮಾಡಿವಪ್ಪ ಅಂತಂದ್ರೆ 1 ಎಕರೆಗೆ ಅರ್ಧ ಚೀಲ DAP, ಅರ್ಧ ಚೀಲ ಯೂರಿಯಾ ಮತ್ತು ಒಂದು 19-19 ಐಸೋಲ್ ಬರುತ್ತಲ್ಲ ಪಿಂಕ್ ಕಲರ್, ಅದು 230 ರೂಪಾಯಿನೂ ಐತೆ. ಅದು 1 kg ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ 500 ರೂಪಾಯಿಗೆ ಒಂದು ರೂಟ್ ಸಿಗುತ್ತೆ, 1 kg ರೂಟ್. ಇದನ್ನು 4 ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ನೀರು ಹಾಸುವಾಗ ಆ ಒಂದು ಲೈನಲ್ಲಿ ಗೊಬ್ಬರ ಹಾಕಿಬಿಟ್ಟಿವಿ. ಸೊ ಆ ಒಂದು ಗೊಬ್ಬರ ಹಾಕಿದ್ರಿಂದ ಅತಿ ಹೆಚ್ಚು ಬೇರುಗಳ ಸಂಖ್ಯೆನೂ ಐತಿ ಮತ್ತು ಮರಿಗಳ ಸಂಖ್ಯೆನೂ ಅಷ್ಟೇ ಫೋರ್ಸ್ ಆಗೈತಿ. ಇಷ್ಟೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ಕಬ್ಬಿನಲ್ಲಿ ಸ್ಟಾರ್ಟಿಂಗ್ ಒಳ್ಳೆಯ ಗ್ರೋತ್ ಸಿಗುತ್ತೆ. ಬಟ್ ನೀವು ಯಾರೆಲ್ಲ ರೈತ ಬಂದರು ಈಗ 1 ಎಕರೆಗೆ 100-120 ಟನ್ ಯಾರೆಲ್ಲ ಇಳುವರಿ ತೆಗಿತಾರಲ್ಲ, ಸೊ ಅವರು ಸ್ಟಾರ್ಟಿಂಗ್ ಮೇನ್ ಮಾಡೋ ಕೆಲಸ ಏನಪ್ಪ ಅಂತಂದರೆ ಕಬ್ಬಿಗೆ ಸುಳಿ ಬೀಳದ ಹಾಗೆ ನೋಡ್ಕೊಳ್ಳೋದು ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಬೇಕು. ಒಂದು ಗದಿಯಲ್ಲಿ ಕಡಿಮೆ ಅಂದರೂ 14-15 ಮರಿಗಳ ಸಂಖ್ಯೆ ಬಂದರೆ ಆರಾಮಾಗಿ 1 ಎಕರೆಗೆ 100-120 ಟನ್ ಇಳುವರಿ ಆರಾಮಾಗಿ ತೆಗಿಬೋದು. ಓಕೆ, ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಕೂಡ ರೈತ ಬಂದವರು ಕಸದ ಔಷಧಿಯನ್ನು ಸ್ಟಾರ್ಟಿಂಗ್ ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಕಬ್ಬು 4 ತಿಂಗಳು ಆಗುವವರೆಗೂ ಯಾವುದೇ ಕಾರಣಕ್ಕೂ ಕಸದ ಔಷಧಿಯನ್ನು ದಯವಿಟ್ಟು ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಕಬ್ಬಿನ ಇಳುವರಿಯಲ್ಲಿ ತುಂಬಾ ಒಂದು ಡೌನ್ ಆಗುತ್ತೆ. ಆದ್ದರಿಂದ ಆಲ್ಮೋಸ್ಟ್ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.